ಈ ಓಂ ಶಕ್ತಿ ಮಾಲಾಧಾರಿಗಳ ಮೇಲೆ ಯಾರೆಲ್ಲ ಕಲ್ಲುಗಳನ್ನ ತೂರಿದ್ರು ಅವರೆಲ್ಲ ಅಪ್ರಾಪ್ತರಂತೆ, ಮುಗ್ಧರಂತೆ, ಅಮಾಯಕರಂತೆ, ಪಾಪ ಏನೂ ತಿಳಿಯದಂತ ಹುಡುಗರಂತೆ. ಹಾಗೆ ಇನ್ನೊಂದು ಸ್ಟೇಟ್ಮೆಂಟ್ ಕೊಟ್ಬಿಡಿ, ಆ ಅಪ್ರಾಪ್ತ ಯುವಕರ ಮುಂದೆ ಈ ಮಾಲಾಧಾರಿಗಳು ಮಾಲೆಯನ್ನ ಹಾಕಿ ಯಾಕೆ ಮೆರವಣಿಗೆಯನ್ನು ಹೋಗ್ಬೇಕಾಗಿತ್ತು? ಆ ಅಪ್ರಾಪ್ತ ಯುವಕರ ಮುಂದೆ ಈ ಮಾಲಾಧಾರಿಗಳು ಮಾಲೆಯನ್ನ ಹಾಕಿ ಮೆರವಣಿಗೆ ಹೋಗಿದ್ದೇ ದೊಡ್ಡ ತಪ್ಪು ಅಂತ ಒಂದು ಹೇಳಿಕೆಯನ್ನು ಕೊಟ್ಬಿಡಿ. ಅಲ್ಲ, ಮದ್ದೂರ್ನಲ್ಲೇನೋ ಗಣಪತಿ ಮೆರವಣಿಗೆಯಲ್ಲಿ ಡಿಜೆ ಹಾಕಿದ್ರು, ಕುಣಿತಾ ಇದ್ರು, ಶಬ್ದಗಳಾಗ್ತಾ ಇತ್ತು, ಹಾಗಾಗಿ ಕಲ್ಲುಗಳು ಸ್ವಯಂ ಪ್ರೇರಿತವಾಗಿ ತೂರ್ಕೊಂಬಂದು ಬಿದ್ದೋದು ಅಂತ ಅಂದ್ಬಿಟ್ಟು ಹೇಳಿಕೆಗಳನ್ನು ನೀಡ್ತಾ ಇದ್ರಿ. ಈಗ ಓಂ ಶಕ್ತಿ ಮೆರವಣಿಗೆಯಲ್ಲಿ ಯಾವ ಡಿಜೆ ಹಾಕಿದ್ರು, ಯಾವ ಗದ್ದಲಗಳಾಗ್ತಿತ್ತು, ಯಾವ ಶಬ್ದಗಳಾಗ್ತಾ ಇತ್ತು, ಯಾಕೆ ಕಲ್ಲುಗಳು ತೂರ್ಕೊಂಬಂದು? ಯಾಕೆ ತೂರ್ಕೊಂಬಂದು ಅಂದ್ರೆ ಅದೊಂದು ಮನಸ್ಥಿತಿ. ಹಿಂದೂಗಳ ಆಚರಣೆಗಳಾಗಿರ್ಬೋದು, ಹಿಂದೂಗಳ ಹಬ್ಬಗಳಾಗಿರ್ಬೋದು, ಒಟ್ನಲ್ಲಿ ಹಿಂದೂಗಳನ್ನು ಕಂಡ್ರೆ ಆಗೋದಿಲ್ಲ. ಆ ರೀತಿಯಾದಂತಹ ಮನಸ್ಥಿತಿನ ಒಂದಷ್ಟು ಜನ ಬೆಳೆಸ್ಕೊಂಡ್ಬಿಟ್ಟಿದ್ದಾರೆ. ಅಂತವರಿಗೆ ಬುದ್ಧಿಯನ್ನ ಹೇಳ್ಬೇಕಾಗಿರುವಂತಹ ರಾಜಕಾರಣಿಗಳೇ ಬುದ್ಧಿಯನ್ನ ಹೇಳ್ದಲೇನೆ ಅಂತವರ ಬೆಂಬಲಕ್ಕೆ ನಿಂತ್ಕೊಳ್ತಾರೆ. ಈ ರೀತಿಯಾಗಿ ಅಂತವರ ಬೆಂಬಲಕ್ಕೆ ನಿಂತ್ಕೊಂಡ್ರೆ ಅಂತವರ ಮನಸ್ಥಿತಿಗಳು ಖಂಡಿತವಾಗಿಯೂ ಈ ದೇಶದಲ್ಲಿ ಬದಲಾಗೋದಿಲ್ಲ. ಈ ದೇಶದಲ್ಲಿ ಖಂಡಿತವಾಗಿ ಈ ರೀತಿಯಾಗಿ ಬದಲಾಗ್ಲಿಲ್ಲ ಅಂತಂದ್ರೆ ಇನ್ನೆಲ್ಲಿಂದ ಪ್ರೀತಿ, ಬಾಂಧವ್ಯ, ಕರುಣೆ, ಮಮಕಾರ ಈ ರೀತಿಯಾದಂತಹ ಮಾತುಗಳು ಎಲ್ಲಿಂದ ಬರ್ತವೆ? ಖಂಡಿತವಾಗಿಯೂ ಇದೆಲ್ಲ ಹೇಳೋದಕ್ಕೆ ಮಾತ್ರ ಸರಿ ಅನ್ಸುತ್ತೆ, ಪಾಲಿಸೋದಕ್ಕೆ ಸರಿ ಆಗೋದಿಲ್ಲ.